ಎಸ್ಐಟಿಯಿಂದ ಮಾಲೀಕ ಸೂಪರ್ವೈಸರ್ ವಿಚಾರಣೆ. ಸಿಬ್ಬಂದಿ ನೇಮಕದ ಬಗ್ಗೆ ಮಾಲೀಕ ಗೌರವ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಣ ಎಣಿಕೆಗೆ ಸಿಬ್ಬಂದಿಯನ್ನ ಒದಗಿಸಿದ್ದ ಸೈನಿಕ ಸೆಕ್ಯೂರಿಟಿ ಏಜೆನ್ಸಿ. ಹೌಸ್ ಕೀಪಿಂಗ್ ಕೆಲಸಕ್ಕೆ 22 ಸಿಬ್ಬಂದಿಯನ್ನ ಒದಗಿಸಲಾಗಿತ್ತು. ನೇರವಾಗಿ ರಾಮ ಮಂದಿರಕ್ಕೆ ಸಿಬ್ಬಂದಿ ನೇಮಕ ಮಾಡಿಲ್ಲ. ಎಸ್ಬಿಐನ ಮುಖ್ಯ ವ್ಯವಸ್ಥಾಪಕರು ಸಿಬ್ಬಂದಿ ಸೇವೆಯನ್ನ ಪಡೆದಿದ್ರು. ಹೌಸ್ ಕೀಪಿಂಗ್ ಕೆಲಸಕ್ಕೋಸ್ಕರ ಸಿಬ್ಬಂದಿ ಸೇವೆಯನ್ನ ಪಡೆಯಲಾಗಿತ್ತು. ಮಂದಿರಕ್ಕೆ ಹೇಗೆ ತಲುಪಿದ್ರು ಅನ್ನೋದ್ರ ಬಗ್ಗೆ ಅವರಿಗೆ ಗೊತ್ತು. ಎಸ್ಬಿಐನ ಮುಖ್ಯ ವ್ಯವಸ್ಥಾಪಕರಿಗೆ ಗೊತ್ತು ಅಂತ ಗೌರವ್ ಹೇಳಿದ್ದಾರೆ. ಯಾವುದೇ ಪೊಲೀಸ್ ಪರಿಶೀಲನೆ ಕೂಡ ನಡೆದಿರಲಿಲ್ಲ. ರಾಮ ಮಂದಿರದ ಹುಂಡಿಯ ಭದ್ರತೆ ಕೆಲಸಕ್ಕೆ ನೇಮಿಸಲಾಗಿತ್ತು. ಇದು ಗೌರವ್ ಅವರ ಹೇಳಿಕೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ. ಶ್ರೀರಾಮನ ಹುಂಡಿ ಲೂಟಿ ಪ್ರಕರಣ ಇದೆಯಲ್ಲ, ಇದು ವಾರಣಾಸಿಗೂ ಕೂಡ ಯಾವ ರೀತಿಯಾಗಿ ಬೆಸೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಆಯ್ತು ಅಂತ ಆಕ್ಚುಲಿ ಇಲ್ಲಿ ಸೈನಿಕ್ ಸೆಕ್ಯೂರಿಟಿ ಏನ್ ಹೇಳ್ತಾ ಇದೆ ಇದ್ರ ಬಗ್ಗೆ ಅಂತ? ಮಧುಶ್ರೀ, ರಾಮ ಮಂದಿರ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಮುಂದುವರಿತಾ ಇದೆ. ಈಗಾಗಲೇ ಎಸ್ಐಟಿ 8 ಮಂದಿ ಆರೋಪಿಗಳನ್ನ ಬಂಧಿಸಿ ನಿರಂತರ ವಿಚಾರಣೆಯನ್ನ ಮಾಡ್ತಾ ಇದೆ. ಇವತ್ತು ಕೂಡ 6 ಆರೋಪಿಗಳ ವಿಚಾರಣೆಯನ್ನ ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಜೈಲಿಗೆ ತೆರಳಿರುವಂತಹದ್ದು. ಒಬ್ಬೊಬ್ಬ ಆರೋಪಿಯ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಒಂದೊಂದು ಸ್ಫೋಟಕ ವಿಚಾರಗಳೀಗ ಗೊತ್ತಾಗ್ತಾ ಇದೆ. ಹಿಂದೆ ಅಖಿಲೇಶ್ ಯಾದವ್ ಅವರೊಂದು ಆರೋಪವನ್ನ ಮಾಡಿದ್ರು. ಕರ್ನಾಟಕಕ್ಕೂ ಕೂಡ ಇದರ ಲಿಂಕ್ ಇದೆ. ಇಲ್ಲಿ ಕದ್ದಂತ ಹಣವನ್ನ ಮತ್ತೆ ಚಿನ್ನವನ್ನ ಕರ್ನಾಟಕಕ್ಕೆ ಸಾಗಿಸಲಾಗಿತ್ತು ಅನ್ನುವಂತ ಆರೋಪವನ್ನ ಅಖಿಲೇಶ್ ಯಾದವ್ ಅವರು ಮಾಡಿದ್ರು. ಈಗ ಎಸ್ಐಟಿ ಕೂಡ ಅದೇ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಎಸ್ಐಟಿ ತನಿಖೆಯ ವೇಳೆ ಕೂಡ ಕರ್ನಾಟಕಕ್ಕೆ ಲಿಂಕ್ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿ ಕದ್ದಂತಹ ಚಿನ್ನವನ್ನ ಕರ್ನಾಟಕಕ್ಕೆ ತರ್ತಿದ್ರು, ಅದು ಕೂಡ ರೈಲಿನಲ್ಲಿ ಕಳಿಸ್ತಾ ಇದ್ರು. ಮತ್ತೆ ಆರೋಪಿಗಳು ವಿಮಾನದ ಮೂಲಕ ಬಂದು ಇಲ್ಲಿ ಚಿನ್ನವನ್ನ ಕರಗಿಸಿ ಹಣವನ್ನ ತೆಗೆದುಕೊಂಡು ಹೋಗ್ತಿದ್ರು, ಚಿನ್ನವನ್ನ ಮಾರ್ಪಾಡು ಮಾಡ್ತಿದ್ರು ಅನ್ನುವಂಥದ್ದು ಕೂಡ ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಈ ಎಸ್ಐಟಿ ತನಿಖೆಯಲ್ಲಿ ವಾರಣಾಸಿಗೂ ಕೂಡ ಈ ಲಿಂಕ್ ಸಿಕ್ಕಿದೆ ಅನ್ನುವಂಥದ್ದು. ಅಂದ್ರೆ ಸೈನಿಕ್ ಸೆಕ್ಯೂರಿಟಿ ಫಾರ್ಮ್ ಮೂಲಕ ಅಯೋಧ್ಯೆಯ ರಾಮ ಮಂದಿರ ನಿರ್ವಹಣೆಗೆ ಮತ್ತೆ ಭದ್ರತೆಗೆ ಅಲ್ಲಿಂದ ಸಿಬ್ಬಂದಿಗಳನ್ನ ಕಳಿಸಲಾಗಿತ್ತು. ಈಗ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತ ಸೈನಿಕ್ ಸೆಕ್ಯೂರಿಟಿ ಫಾರ್ಮ್ ನ ಮುಖ್ಯಸ್ಥ ಗೌರವ್ ಸಿಂಗ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು ಎಸ್ಐಟಿ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ, ಗೌರವ್ ಹೇಳಿದ್ದಾರೆ, ನಮ್ಮ ಸಿಬ್ಬಂದಿಗಳನ್ನ ನಾವು ನೇರವಾಗಿ ರಾಮ ಮಂದಿರಕ್ಕೆ ಕಳಿಸ್ತಿರ್ಲಿಲ್ಲ, ಎಸ್ಬಿಐ ನಮ್ಮ ಸಿಬ್ಬಂದಿಗಳನ್ನ ನೇಮಕ ಮಾಡಿತ್ತು. ಆ ಎಸ್ಬಿಐ ಅಧಿಕಾರಿಗಳನ್ನ ಕೇಳಬೇಕು, ಏನಾದ್ರೂ ಕಳ್ಳತನ ಆಗಿದ್ರೆ ಅಥವಾ ವಂಚನೆ ಆಗಿದ್ರೆ ಎಸ್ಬಿಐ ಮ್ಯಾನೇಜ್ಮೆಂಟ್ ಅನ್ನ ಕೇಳಬೇಕೆ ಹೊರತು ನಮ್ಮನ್ನ ಕೇಳೋ ಹಾಗಿಲ್ಲ. ಎಸ್ಬಿಐ ಅಧಿಕಾರಿಗಳು ಕೇಳಿದ್ರು, ಹಾಗಾಗಿ ನಾವು ನಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ಕಳಿಸಿದ್ವಿ. ಅಲ್ಲಿ ಸಿಬ್ಬಂದಿಗಳು ಏನ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅನ್ನುವಂತ ಹೇಳ್ತಾ ಇದ್ದಾರೆ. ಮತ್ತೆ ರಾಮ ಮಂದಿರದಂತಹ ಹೈ ಸೆಕ್ಯೂರಿಟಿ ಇರತಕ್ಕಂತಹ ಪ್ರದೇಶಕ್ಕೆ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು ಅಂತಂದ್ರೆ ಕನಿಷ್ಠ ಮಟ್ಟದ ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕಾಗತ್ತೆ, ಪ್ರತಿ ಸಿಬ್ಬಂದಿಯ ಪೊಲೀಸ್ ವೆರಿಫಿಕೇಶನ್ ಆಗ್ಬೇಕಾಗತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಂತ ಪೊಲೀಸ್ ವೆರಿಫಿಕೇಶನ್ ಆಗದಲೇ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಈಗ 25 ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಳ್ಳಲಾಗಿತ್ತು ಈ ಸೈನಿಕ್ ಫಾರ್ಮ್ ಸೆಕ್ಯೂರಿಟಿಯಿಂದ. ಈಗ ಅದರಲ್ಲಿ 6 ಸಿಬ್ಬಂದಿಗಳೇನಿದ್ದಾರೆ ಇವರು ಮೇನ್ ಕಲ್ಪ್ರಿಟ್ ಆಗಿದ್ದಾರೆ. ಇವರೇ ಬಹು ಮುಖ್ಯವಾಗಿ ದೇಣಿಗೆ ಹಗರಣದ ಪ್ರಕರಣದಲ್ಲಿ ಅವರು ಸಿಲುಕೊಂಡಿದ್ದಾರೆ ಅನ್ನೋ ಒಂದು ಗೊತ್ತಾಗ್ತಾ ಇದೆ. ಹಾಗಾಗಿ ಅವರನ್ನ ಸಂಪೂರ್ಣವಾಗಿ ಎಸ್ಐಟಿ ತನ್ನ ರೆಡಾರ್ ನಲ್ಲಿ ಇರಿಸಿಕೊಂಡಿರುವಂತಹದ್ದು. ಅವರನ್ನ ಹೆಚ್ಚು ಈಗ ವಿಚಾರಣೆಯನ್ನ ಮಾಡ್ತಾ ಇದೆ. ಹೀಗಾಗಿ ಎಸ್ಐಟಿ ತನಿಖಾ ತಂಡ ಸೈನಿಕ್ ಫಾರ್ಮ್ಗೆ ತೆರಳಿ ಅಲ್ಲಿನ ಮುಖ್ಯಸ್ಥ ಗೌರವ್ ಸಿಂಗ್ ಅವರನ್ನು ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.